ನೋಡಾಕತ್ತೇನ ರೈತರನ್ನ ಕೊಲ್ಲೋದು ವಾಪರ MLA MP ಊರ್ಲು ಹಾಕೋಬೇಕು. ಇಲ್ಲಿವರೆಗೆ MLA MP ಊರ್ಲು ಹಾಕೊಂಡಿಲ್ಲ. ಇಲ್ಲಿವರೆಗೆ ಭಾರತ ಹುಟ್ಟಿದಂದ ರೈತನೇ ಊರ್ಲು ಹಾಕೋತಾನಂದ್ರ ಅರ್ಥೇನ? ಇವತ್ತು ನಾವು ವಿಚಾರ ಮಾಡೋಣ, ವಾಪನರಿ ಹಾಕೋಣ. ಏನ್ ವಿಚಾರ? ಇಲ್ಲಿವರೆಗೆ ನೋಡ್ರಿ ಒಬ್ಬರೇ ಹಾಕೊಂಡಾರನ. ಯಾಕ? ರೈತ ಮನೆಯಲ್ಲಿ ಏನೂ ಇಲ್ಲ, ತಿನ್ನೋಕ್ ಕಣ್ಣಿಲ್ಲ, ಅವನು ಹಗಲ ರಾತ್ರಿ ಇನ್ನೊಬ್ಬರು ಹೊಲ ಮಾಡ್ಬೇಕು ಅಂತ ಎಲ್ಲನೇ ದುಡಿಬೇಕು. ಆದ್ರೆ ವಿಚಾರಂಗಲ್ಲ, ರೈತನೇ ಸಾಯವ, ರೈತನೇ ಅರಿಯೋದು, ರೈತನೇ ಕೊಲ್ಲೋದು, ರೈತನ ಎಲ್ಲಾ ಹಾಳು ಮಾಡೋದು. ಅವ್ರೇ ಆರಾಮರು. ನಮ್ಮ ರೈತರ ಮನೆಯಾಗ ಒಂದು ಚಲೋ ಕುರ್ಚಿ ಇಲ್ರಿ, ನಮ್ಮ ರೈತರ ಮನ್ಯಾಗ ಚಲೋ ಅಂತ ಟಿವಿ ಇಲ್ಲ, ನಮ್ಮ ರೈತರ ಮನ್ಯಾಗ ಚಲೋ ಅಂತ ಏನೂ ಇಲ್ಲ. ಒಂದು ಪರಿಸಿ ಹಾಕೋಬೇಕಾದ್ರೂ ರೈತನ ವಿಚಾರ. ದೊಡ್ಡ ದೊಡ್ಡ ಶ್ರೀಮಂತರ ಮನ್ಯಾಗ ಜರ್ಮನದಿಂದ ಮಾರ್ಬಲ್ ತರಿಸಿರ್ತೀರಿ. ಜರ್ಮನ್ ಎಲ್ಲಿದ್ರಿ? ನಮ್ಮ ರೈತರ ಮನ್ಯಾಗತಿ ಶಗನಿಲೆ ಸಾಸನ್ನು ವಾಸ ಇಡ್ಸ್ಕೊಂಡು ನಾವು ಕೂತೀವಿ. ಅವ್ರ ಮನ್ಯಾಗ ಕುಡಿಯಂತ ಟೀ ಕಪ್ ಹತ್ತಿರಲಿ, ಅದು ಕ್ರಿಸ್ಟಲ್ ಗ್ಲಾಸ್ ಹತ್ರಿ, ಅಮೇರಿಕಾದಿಂದ ಬರ್ತೈತೆ ಚಾ ಕುಡಿ ಕಪ್ಪು. ನಮ್ಮ ರೈತರು ಕುಡಿಯಾಕ್ತಾವು ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್. ನಮ್ಮ ರೈತರಿಗೆ ಪ್ಲಾಸ್ಟಿಕ್ ಗ್ಲಾಸ್, ಅದು ಕ್ರಿಸ್ಟಲ್ ಗ್ಲಾಸ್. ಅವರ ಅದು ರಾತ್ರಿ ಏನು ಅದಕ್ಕೆ ಚೋಸತ್ತವ್ರ ಪ್ಲಾಸ್ಟಿಕ್. ಅದ ಗ್ಲಾಸ್ ಚೆಸ್ ಅಂದ ಎಷ್ಟು ಆರಾಮದೀವ್ರಿ, ಅಣ್ಣಂದದೀವ. ಒಬ್ಬರೇ ತೊಂದರೆ ಮಾಡ್ಕೊಂಡದೀವ, ಒಬ್ಬರೇ ಏನಾದ್ರೂ ನೋವು ಮಾಡ್ಕೊಂಡದೀವ. ಅದ ಗ್ಲಾಸ್ನ್ಯಾಗ ಕುಡಿದು ಅಮೃತವನ್ನು ತಿಳ್ಕೊಂಡ್ವಿ. ಇವತ್ತು ಕ್ರಿಸ್ಟಲ್ ಗ್ಲಾಸ್ನಲ್ಲಿ ಏನೆಲ್ಲ ಕುಡ್ದ ಮಾತ್ರ ರೈತರನ್ನ ಸುಲಿಗೆ ಮಾಡ. ಏನಿದೆ ಸಾಧನೆ? ಜೀವನ ತುಂಬಾ ಸಾಧನೆ ಎಷ್ಟು ಗಳಿಸ್ರಿ. ಇವತ್ತು ಹೇಳಿದ್ರಲ್ಲ, ಏನ್ ಹೇಳಿದ್ರು? ಇಲೆಕ್ಷನ್ ಬಂದ್ರಪ್ಲೆ ನಂದು 4,000 ಕೋಟಿ ಅದ, 5,000 ಕೋಟಿ ಅದ, 3,000 8,000 ಕೋಟಿ ಅದ ಆಸ್ತಿ ಘೋಷಣೆ ಮಾಡ್ತಾರೋ. ಇವತ್ತು ನಮ್ಮ ರೈತ ಘೋಷಣೆ ಮಾಡಾಕತ್ತಾರೋ, ಮಾರ್ಚ್ ಬಂದ್ರಪ್ಲೆ ನಂದು 1 ಲಕ್ಷ ರೂಪಾಯಿ ಸಾಲದ, 2 ಲಕ್ಷ ರೂಪಾಯಿ ಸಾಲದ ನಮ್ಮ ರೈತರು ಘೋಷಣೆ ಮಾಡ್ತಾರೋ. ಅವ್ರ ಆಸ್ತಿ ನಮ್ಮ ಆಸ್ತಿಯಲ್ಲೇ ಘೋಷಣೆ ಮಾಡಿ ನೋಡಿ. ನಮ್ಮ ಆಸ್ತಿ ಎಟ್ಟದ ನೋಡಿ. ಇಲೆಕ್ಷನ್ ಬಂದಾಗ ಘೋಷಣೆ ಮಾಡ್ತಾರ ಇಲ್ಲ? ನೀವ್ ಯಾಕೆ ಗಪ್ ಕೂತಾರಿ? ಯಾಕೆ ಗಪ್ ಕೂತಾರಿ? ನಾವು ಅದ್ರಾಗ ಆಸ್ತಿ ಒಳಗ ಪಾಲು ಕೇಳಿಲ್ಲ. ನಾವು ಕೂತೋದಿ 3 ರೂಪಾಯಿದಾಗ ಕೂತೋದಿ 3 ಹುಡುಗ್ಯಾಡ 3 ರೂಪಾಯಿ. ನಾವೆಲ್ಲ ಈಗ ಸ್ಟ್ರೈಕಿಗೆ ಎಟ್ಟು ಕೂತದಂದ್ರ ಅದ್ರ 3.5 ರೂಪಾಯಿ ಮಾಡು. ಎಲ್ಲಿವರೆಗೆ ಕೂತದ? 3 ದಿವಸ ಕೂತದ ಎಷ್ಟು ರೂಪಾಯಿ ರೀ? 3.5 ರೂಪಾಯಿ. ಹಣಿಯನ್ನೇ ಕೊಡ್ಕೊಡ. ಬರೇ 3.5 ಮ್ಯಾಲ 8ನೆಗಾಗಿ ಹೋರಾಟ. ಹೌದಲ್ಲ? 8ನೇ ಕೊಡಾಕ ಆ ಮಕ್ಕಳಿಗೆ ಏನಾಗ್ಯದ? ಬರೀ ಕೇವಲ 50 ಪೈಸಾ ಕೇಳಾಕತ್ತೇನು. 50 ಪೈಸಾ. 3 ದಿವಸ ಹಣ್ಣಿಲ್ಲ, ನೀರಿಲ್ಲ, ಬಿಸಿಲಾಗ್ರಿ. ಮಳೆಯಾಗ ಮಳೆ ಆದ್ರೆ ತಂಪತ್ತೈತಿ ಬಿಡ್ರಿ. ಅವು ಏನು ಒಳಗೆ AC ರೂಮದಲ್ಲ, ನುಸಿ ಹತ್ತೈತಿಲ್ಲ. 1 ದಿವಸ ಗುರ್ಲಾಪುರ ತರ್ಸು. ಒಂದಿಂದಾಗ ಮುಖ ಗೊತ್ತಾಕತಿ ಹೆಂಗ ಆಕೈತಿ ಅನ್ನೋದು. ಬಾಡಿನ ಬದನೆಕಾಯಿ, ಬಾಡಿನ ಬದನೆಕಾಯಿ ಆಗ್ಬೇಕಾದ್ರೆ ಇಲ್ಲಿ ಬರಬೇಕು. ಎಲ್ಲೇ ಗುರ್ಲಾಪುರಕ್ಕೆ ಬರಬೇಕು ಅಂದ್ರೆ ಗೊತ್ತಾಕತಿ ರೈತರು ಯಾಕೆ ಕೂತಾರ. ಏನು ಉತ್ಸಾಹ, ಏನು ಆತ್ಮೀಯ ರೈತ ಬಂದವ್ರಿ. ಜೀವನ ರೀ, ರೈತ ನನ್ನ ಬೆಳೆಸಿರೋದ ಸಾಕು, ದೇಶ ಶ್ರೀಮಂತ ಆಗ್ತದೆ. ರೈತರನ್ನು ಬೆಳೆಸಿದ್ರೆ ಸಾಕು, ದೇಶ ಶ್ರೀಮಂತ ಆಗ್ತದ.
ಇವತ್ತ ನಾ ಹೇಳಕತ್ತೇನಿ, ಒಂದ್ ಸಲ ನಾವ್ ಎಲ್ಲಾರು ವಿಚಾರ ಮಾಡೋಣ. ಬೇಕಾದ್ರೆ ನಾವು ಎಲ್ಲ ಸುತ್ತಮುತ್ತ ಎಲ್ಲ ಅಂಗಡಿದರಿ, ಚಾ ಹೋಟೆಲ್ ಅದರಿ, ಒಂದ್ ಕಪ್ ಟೀ ಕುಡಿಬೇಕಾರ ಎಷ್ಟು ಹಣ ಅದರಿ? 10 ರೂಪಾಯಿ. 10 ರೂಪಾಯಿ ನೋಡ್ ಹಚ್ಚಾರ ನೋಡ್ರಿ, ಹೋಗಿ ನೋಡ್ಬಿಡತ್ತ ನನಗ. ಬ್ಯಾಲ ಚಾ 10 ರೂಪಾಯಿ ರೀ. 10 ಮಾಡ್ಯಾರ ಬ್ಯಾಲ ಚಾಕ್ರಿ ನೋಡ್ರಿ. 10 ರೂಪಾಯಿ ಇಲ್ಲದ್ರೆ ಕೊಡಂಗಿಲ್ಲ. ಹೌದು, ಕೊಡ್ತಾರೇನ್ರಿ? ಮತ್ ಅದ್ರಾಗ ಸಿಹಿ ಪ್ರಮಾಣ ಎಟ್ಟ, ಅದು ಕಪ್ ಎಂತವ್ರಿ? ನ್ಯಾಲಿಗೆ ಎದ್ರ ತಳಕತ್ತಿರ್ಬೇಕ. ಒಬ್ಬ ಜೋರಾಗಿ ನನಗ ಒಬ್ಬ ಮಾನ್ಯ ಹೇಳ್ರು, ನೀವ್ ನಾಲಿಗೆ ಹಚ್ಚಕ್ ಹೋಗ್ಯಾರಿ, ನನ್ನ ಮೀಸಿನ ಒಳಗ್ ತಳಕೆತ್ತಿದ್ದು ಅನ್ನ. 10 ರೂಪಾಯಿ ಚಾ ಒಂದು ದಿನಕ್ಕೆ ಎರಡು ಟೈಮ್ ಕುಡಿನೇನ್ರಿ? ಹೌದಲ್ರಿ? 2 ಟೈಮ್ ಕುಡಿದ್ರೆ 20 ರೂಪಾಯಿ. ಬರೀ ಒಂದ ದಿನಕ್ಕೆ 20 ರೂಪಾಯಿ ಆದ್ರ ವರ್ಷಕ್ಕೆ ಬರೀ ಚಾದ ಎಷ್ಟಾಕತಿ ಖರ್ಚ? ಬರೀ ಚಾದ ಎಷ್ಟಾಕತಿ? ಊಟ ಬ್ಯಾಡ್ರಿ. 7,200 ರೂಪಾಯಿ. 7,200 ಬರೀ ನಾವು ಚಾ ಕುಡಿಯಾಕ ಆಗೋದಿಲ್ರಿ, ನಾವು 3 ರೂಪಾಯಿ ಕಬ್ಬ ಮಾರಕತ್ತಿದ್ವಿ. ಏನು ವಿಚಿತ್ರ ಅಂದ್ರ, ಇಷ್ಟು ಜನ ನಾವೆಲ್ಲರೂ ವಿಚಾರ ಮಾಡ್ಬೇಕು. ಇವತ್ತಿನಿಂದ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ಏನಂತ ಪ್ರತಿಜ್ಞೆ ಮಾಡೋಣ? ಕನಿಷ್ಠ ಏನಿಲ್ಲದನು ನಮ್ಮ ಕಬ್ಬಿಗೆ 4 ರೂಪಾಯಿ ಕೊಡತಕ್ಕ ನಾವು ಹೇಳಂಗಿಲ್ಲ. ನೀವು ಯಾವ ದಾರಿಲೇ ಬರ್ತೀರಿ ಬರ್ರಿ, ಕನಿಷ್ಠ 4 ರೂಪಾಯಿ ರೀ. ಒಂದು ಸಿಂಗಲ್ ಚಾ ನಾ ಕುಡಿಬೇಕಾಗಿತ್ರ 8 ಕಿಲೋ ಆ ಚಾದ ಅಂಗಡಿ ಕಬ್ಬ ಮಾರೋಣ. 2 ಕಿಲೋ. 2 ಕಿಲೋ ರೀ. 8 ಕಿಲೋ ಮಾರುದ? 2 ಕಿಲೋ. ಏನು ರೈತರು ನೀವು ಚಾ ಕುಡಿಯಾಗ ಯಾವಾಗ ಬರ್ತಿರ್ಲ? 2.5 ಕಿಲೋ ಕಬ್ಬು ಕಟ್ಕೊಂಡ್ ಚಾ ಅಂಗಡಿ ಬನ್ನಿ. ಸಾಯಂಕಾಲ 10 ಕಿಲೋ, ಬೆಳಿಗ್ಗೆ 10 ಕಿಲೋ ಅವ್ನ ಕಬ್ಬ ಕೊಡ್ರಿ, ಚಾ ಕುಡಿದು ಹೋಗ್ತಾರೆ. ಗೊತ್ತಾಗತ್ತೆ ನಿಮಗ? ಏನ್ರಿ ಜೀವನ? ನಮ್ಮ ರೈತಗ ಇಷ್ಟು ಕೆಟ್ಟ ಅಪಮಾನ ಅಂದ್ರ ಇದು ರೈತರ ಅಪಮಾನ, ದೇಶದ ಅಪಮಾನ. ಈ ದೇಶದಾಗ ರೈತರು ಯಾವತ್ತು ಹೋರಾಟ ಎದುರಿಗೋಸ್ಕರವಾಗಿ ಒಂದು ಮಾಲ್ಗಳ ನಾವು ತೆರೆಯಾಕ್ ಹೋದೀವಿ ಅಂದ್ರ ಎಲ್ಲರೂ ಮನ್ಯಾಗ ನೋಡ್ರಿ ಎಷ್ಟು ಮಾಲ್ಗಳು ತಯಾರಾಕವು, ಎಷ್ಟು ಐಟಮ್ಸ್ಗಳು ತಯಾರಾಕವು. ಎಲ್ಲದಕ್ಕೂ ಲೇಬಲ್ ಅದ, ಪ್ರತಿಯೊಂದು ವಸ್ತುಗಳಿಗೆ ಲೇಬಲ್ ಅದ. ರೈತನ ಕಬ್ಬಿಗೆ ಲೇಬಲ್ ಬೇಡ, ರೈತನ ಕಬ್ಬಿಗೆ ಲೇಬಲ್ ಇಲ್ಲ. ನಾವು ಕೇಳಾಕತ್ತಿದ್ರಿ ಎಲ್ಲರೂ ಇಲ್ಲಿಗೆ ಕುಡಿದು ಬರೀ 50 ಪೈಸೆ ಹೆಚ್ಚು ಮಾಡಿದ್ದಕ್ಕ ಇವತ್ತು ತಟಸ್ಥದಾರ. ರೈತಗ ಕೊಡಬಾರದು. ಯಾಕ? ರೈತ ಒಂದು ಸಲ ಬೆಳೆದ್ರಂದ್ರ ಇದು ಭವ್ಯ ಭಾರತ ಆಗ್ತದ. ಅವನನ್ನು ಮುರ್ಕೋತಿದ್ರ ನಾವೆಲ್ಲ ಆರಾಮಿರ್ತೀವ. ನೀವೆಲ್ಲ ಮುರ್ಕೋಬಾರ್ದ. ಯಾವ್ಯಾವ ಮುರಿಯಾಕೈತಲ್ಲ ಅವನು ಮೊದಲು ಕಾಲು ತೆಗಿನು ಅಂದ ಗೊತ್ತಾಗತ್ತೆ ರೈತನ ಕಿಮ್ಮತ್. ಅರೇ ಇಲ್ಲಿವರೆಗೆ ನಮ್ಮ ರೈತರ ಮನ್ಯಾಗ 2 ಸೆಟ್ ಬಟ್ಟಿದಾವ್ರಿ. ಎಷ್ಟು ಸೆಟ್ ಅದಾವಪ್ಪ? 2 ಸೆಟ್. ಒಂದ್ ಹಾಕೊಂಬಂದರೆ ಒಂದು ಪಿಶವಿಯಾಗಿ ಇಟ್ಕೊಂಡ್ ಕೂತಾರೆ, ನಾಳೆ ಬೆಳಿಗ್ಗೆ ಅಲ್ಲ ಹೇಳುದ 2 ಸೆಟ್ ಬಟ್ಟೆ. ಅದ್ರಾಗ ಗದ್ದಲ 1 ಸೆಟ್ ಕಳಿತಂದ್ರ ನಂದದು ಕೊಡ್ಲೇನು ಗತಿ ಹಂಗಲ್ಲ. 2 ಸೆಟ್ ಬಟ್ಟೆ ನಮಗಿಲ್ಲ. ಮತ್ತೀಗ ಒಬ್ಬೊಬ್ಬರ ಸಚಿವರ ಮನೆಗೆ ಹೋಗಿ ಬರೋಣ. ಒಂದು ಸಲ ಹಾಕಿದ ಬಟ್ಟೆ 3 ದಿವಸ ಹಾಕೋದಿಲ್ಲ. ಎಷ್ಟು ಸೆಟ್ ಅದ್ರಿ? 8 ಸೆಟ್ ಅದ್ರಿ? 365 ಸೊಟ್ಟತ್ರಿ. ನಮಗ್ ಒಂದೊಂದರೆ ಕೊಡ್ರಪ್ಪ. ನಾವ್ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಮಡಿಸಿರಿ ಹಾಕೋತೀವಿ. ನಾವು ರೈತರು ಅರೇ ನಮ್ ರೈತರ ಜೀವನ ಎಟ್ಟ. ಒಮ್ಮೆಲೆ ನಿಮ್ ಹೆಂಡದ್ರೆ ಬಂಗಾರದ ಹಾಕಿರಿ ನೀವು?
ನೀವ್ಯಾಕೆ ಹಾಕ್ತೀರಿ ಚಟಿ ಹಾಕೋಕ್ ರೊಕ್ಕಿಲ್ಲ ಇವು ಆಯ್ತಣ್ಣ ಎಲ್ಲ ಬಂಗಾರ ಏನ್ ಹಾಕಕತ್ರೋ ನಮಗ ₹3 ಕಿಲೋ ಕಬ್ಬ ಹಾಕೊಂಡ್ರೆ ಬಂಗಾರ ತರಕತ್ತನ ಆಗೋದಿಲ್ಲ. ಇವತ್ತು ನಾವ್ ಹೇಳೋಣ, ಇನ್ನು ಮುಂದ ನೀವು ₹4 ಕಿಲೋ ಕೊಡತಕ್ಕ ತಗೋತಕ್ಕ ಯಾರು ಹೇಳೋದು ಬೇಡ. 3.5 ಹಾ ನಿಮಗೆ ಯಾವ ಸ್ಕ್ರೂ ಡ್ರೈವರ್ ಬರ್ತಾನೆ ಹಿಂದಿನ ಬೆಚ್ಚಗ ಒಂದ್ ಇಟ್ಟ ಕೈ ಇರ್ತದ ಒಂದ್ ಸುಟ್ಟಿಗೆ ಹೋಗೋದು 3.5 ಕೊಡೋಣ ಎತ್ತರಿ ನಿಮ್ಮ ಹೆಣ ಎತ್ತರ್ಲಿ 3.5 ಹೂ ಅಂದ್ರೆ ಹೆಣ ಎತ್ತರ ಕೊನೆಗೆ ಮಣ್ಣು ಮಾಡಕ್ ರೊಕ್ಕ ತಗೋದ್ರು ಯಪ್ಪ ನಮಗ ಅವ್ ಸಾತ್ತಂದ್ರ ಪೊಲೀಸರು ಗೌರ್ಮೆಂಟ್ ತಗೊಂಡಿದ್ರು ಡಬಕ್ಕಂತ ಹಾರಿಸ್ತಾರ ಅವ್ರು ನಮ್ಮ ರೈತರು ಮಾತ್ರ ಏನು ಯಾವ ತೆಗೆದೋಗಿ ರೈತರಿಗೇನ ಹಿಂಗ ನಡೆದ ಅವ್ರಿಗೆ ಹೆಂಗ್ರಿ ಏನ್ ಗೌರವ ಏನು ಇದು ಅವ್ರನ್ನ ಹಾರಿಸಿದ್ರವ್ರು ಯಾರಪ್ಪ ಓಟಿ ರೊಕ್ಕ ತೋರಿಪ್ಪ ಯಾವ್ದು ಎಟ್ ಕೊಡೋಣ ಸಹಾಯ ಕೊಡೋಣ ಇಟ್ ರೊಕ್ಕ ತಗೊಂಡ ರಾಜ್ಯ ಹಾಳು ಮಾಡಕತ್ತಿದೀವಿ. ರೊಕ್ಕ ತಗೊಂಡ್ ಆದ್ಮೇಲೆ ಇವತ್ತು ವಿಚಾರ ಮಾಡ್ರಿ, ನಿಮಗ್ 500 ಕೊಟ್ಟಾರಂದ್ರ ದಿನಕ್ಕೆ ಎಷ್ಟು ಪೈಸಾ ಬೀಳ್ತತಿ? ಒಂದು ದಿನಕ್ಕೆ 23 ಪೈಸಾ ತಗೊಂಡ 23 ಪೈಸಾ ರೀ. 500 ಕೊಟ್ಟಾರ ನಿಮ್ಗೆಲ್ಲರಿಗೂ ಬರೇ 23 ಪೈಸಾ ತಗೊಂಡ ಇವತ್ತು ₹3 ಕಿಲೋ ನಾವು ಕೊಡಾಕತ್ತಿದ್ದೀವಿ. ಇವತ್ತು ಹೇಳಿಕೆ ಕರೆ ಕೊಡೋಣ, ₹4 ಕಿಲೋ ಕೊಡತಕ್ಕ ಈ ಪ್ರದೇಶ ಬಿಟ್ಟು ಹೋಗಂಗಿಲ್ಲ. ಯಾರು ಚಾಲು ಮಾಡ್ತೀರಿ ಫ್ಯಾಕ್ಟ್ರಿ ಚಾಲು ಮಾಡಿಪ್ಪ. ಚಾಲು ಮಾಡ್ರೆ ಮ್ಯಾಲಿನ ಬೊಂಗಾನ ಹೊಕ್ಕತಿ. ಏನ್ ಹೊಕ್ಕತಿ? ಅದು ಹೊಕ್ಕತ್ತೆ. ಬೊಂಗ ಹೋದ್ರು ಹೋಗ್ಲಿ ಚಾಲು ಮಾಡ್ತಾನಂದ್ರ 2ನೇ ನಂಬರ್ ಹೊಕ್ಕತ್ತೆ. ಯಾವ್ದ ಅದು ತೂಕ ಮಾಡ್ತದೆ? ತೂಕ ತೂಕನ ಹೋಗೋದು ಬರ್ತಾನ. ಅದಕ್ಕಾಗಿ ನಮ್ಮ ರೈತರಂದ್ರ ದೇವ್ರ ಸಮಾನ. ರೈತಂದ್ರ ದೇವ್ರ ಸಮಾನ. ದೇವರಿಗೆ ಅನ್ಯಾಯ ಆದ್ರ ಭಾರತಕ್ಕೆ ಚಲೋ ಅಲ್ಲ. ಭಾರತಕ್ಕೆ ಚಲೋ ಅಲ್ಲ. ಈ ರೈತನ ಕಣ್ಣಲ್ಲಿ ನೀರು ಬತ್ತಂದ್ರ ನಿಮ್ಮ ಮಣಿತಾನ ಹಾಳಾಕತಿ. ಆ ರೈತನ ಕಣ್ಣಿನ ನೀರು ವರ್ಷಾಕ ನೀವು ಪ್ರಯತ್ನ ಮಾಡ್ರ ನಿಮ್ ಮಣಿತಾನಕ್ಕೆ ಚಲೋ ಆಕತಿ. ಇವತ್ತಿನಿಂದ ನಮ್ ಎಲ್ಲಾ ರೈತರ ಕಣ್ಣೀರು ಒರೆಸುವಂತ ಕೆಲಸ ಮಾಡ್ರಿ. ನಿಮ್ಮ ಬದುಕು ಬಂಗಾರ ಆಕತಿ. ಇಲ್ಲಕರ ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಮಣಿತನ ಎಲ್ಲ ಸರ್ವನಾಶಕತೆ. ಇದು ನಮ್ಮ ರೈತರ ಮೊದಲು ಸನ್ಯಾಸಿಗಳು ಋಷಿ ಮುನಿಗಳು ಶಾಪ ಕೊಡ್ತಿದ್ರತ್ರಿ. ಸುಟ್ಟು ಹೋಗಂದ್ರೆ ಹೊಕ್ಕಿದ್ರಿಲ್ರಿ. ಇವತ್ತ ನಾವ್ ಯಾರು ಶಾಪ ಕೊಡಂಗಿಲ್ಲ, ನಾವೆಲ್ಲ ಬಂದ್ ಮಾಡಿದ್ವಿ. ಇವತ್ ಶಾಪ ಕೊಡುವಂತ ತಾಕತ್ ಎಲ್ಲಿ ಅಂತಂದ್ರ ನಮ್ಮ ರೈತರ ಕೈಯಾಗದ. 3 ದಿವಸ ಶಾಪ ಕೊಟ್ಟದ್ವಿ ನೋಡಿರೇನು? ಕುಯ್ಯ ತೊದರ್ಬೇಕಲ್ಲ, ಬಂದಾಗ್ಯದ ಬಂದಾಗೈತಿಲ್ಲ. ರೈತರ ಶಾಪದ ಇದ. ಅದಕ್ಕಾಗಿ ನಿಮ್ಮ ಮಣಿತಾನ ನಿಮ್ಮ ಎಲ್ಲ ಚಲೋ ಆಗ್ಬೇಕಾಗಿತ್ತಂದ್ರ ನಮ್ಮ ರೈತರಿಗೆ ಇಚ್ಛೆಗಳನ್ನ ಈಡೇರಿಸ್ರಿ. ನಿಮ್ಮ ಬದುಕು ಬದಲಾಗ್ತದಂತ ನಾ ಹೇಳ್ತಾ ಇದ್ದೇನೆ. ಇದ ಧರಣಿಯಲ್ಲಿ ನಾನು ಇರ್ತೀನಿ. ನಮ್ಮ ರೈತರ ಬದಲಾವಣೆ ಆಗುತ್ತಕ್ಕ ಯಾವತ್ತೂ ಇದು ನಡೀತೈತೆ ಅಂತ ಮಾತನ್ನು ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ರಾತ್ರಿ 11 ಸುಮಾರು ಒಂದು ಬೇಕಾದ್ರೆ ನೀವು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟ ಬೇರೆ ಬೇರೆ ಗಟ್ಟಿತನ ತಗೊಂಡಿತ್ತು. ಇವತ್ತು ವೇದಿಕೆ ಹೆಂಗಾತಂದ್ರ ಭಾರತ ಪಾಕಿಸ್ತಾನ ಯುದ್ಧದಾಗ AK-47 ಹಾಕೈತ. ಒಂದು ಗಟ್ಟಿ ಧ್ವನಿಯನ್ನ ನಿಮ್ಮೆಲ್ಲ ಅನ್ನದಾತರಿಗೆ ಗಟ್ಟಿಯಾಗಿ ಕೊಂಡಿರ್ತಕ್ಕಂತ ರಾಜಕಾರಣಿ ಎಚ್ಚರಿಕೆ ಕೊಟ್ಟು ರೈತನ ಬದುಕಿನ ನೋವು ಏನೈತೆ ಅಂತೇಳಿ ತೋಡ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾ ಇರ್ತೀನಿ ಅಂತ ಹೇಳಿರ್ತಕ್ಕಂತ
ಪರಮ ಪೂಜ್ಯ ಗುರುಪ್ರಸಾದ್ ಮಹಾಸ್ವಾಮಿಗಳು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅದೇ ರೀತಿಯಾಗಿ ಮಹೇಶ ಕುಟ್ಟನ